ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಇವತ್ತು ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ನಡೆ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ. ಅದೇನಪ್ಪ ಅಂತಂದರೆ, ತಮ್ಮ ರಾಜಕೀಯದ ಆರಂಭಿಕ ದಿನಗಳ ಒಡನಾಡಿ ಮತ್ತು ತಮ್ಮ ಒಂದು ಬೆಳವಣಿಗೆಗೆ ಕಾರಣರು ಕೂಡ ಆಗಿರ್ತಕ್ಕಂಥ ರಾಮಕೃಷ್ಣ ಹೆಗಡೆ ಅವರ ಪತ್ನಿ ಶಕುಂತಲಾ ಹೆಗಡೆ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿಯಾಗಿ ಕುಶಲೋಪರಿಯನ್ನು ವಿಚಾರಿಸಿ ಬಂದಿದ್ದಾರೆ. ಈ ಕೆಲಸ ಅವರು ಯಾವತ್ತೋ ಮಾಡಬೇಕಾಗಿತ್ತು. ಆದರೆ ಇವತ್ತು ಅವರು ಹೋಗಿ ಮಾತನಾಡಿ ಬಂದಿರತಕ್ಕಂಥದ್ದು ಎಲ್ಲೆಡೆ, ಅಂದರೆ ಹಿರಿಯ ತಲೆಮಾರಿನ ರಾಜಕಾರಣಿಗಳ ಕುಟುಂಬದ ಯೋಗಕ್ಷೇಮವನ್ನೂ ಕೂಡ ವಿಚಾರಿಸಿಕೊಳ್ಳುವಷ್ಟರ ಮಟ್ಟಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಷ್ಟಮಟ್ಟಿಗಿನ ಕಾಳಜಿ, ಪ್ರೀತಿ, ಗೌರವ, ಹಳೆಯ ಕಾಲದಲ್ಲಿ ತಮ್ಮ ಕೈ ಹಿಡಿದು ಮೇಲೆತ್ತಿದವರನ್ನ ನೆನೆಸ್ಕೊಳ್ಳುವಂಥ ಆ ಒಂದು ಎಲ್ಲ ರೀತಿಯ ಹ್ಯುಮ್ಯಾನಿಟಿ ಇದೆ ಅನ್ನುವಂಥ ವಿಚಾರ ಚರ್ಚೆಗೆ ಬರ್ತಾ ಇದೆ. ಈ ಕುರಿತಂತೆ ನಾನು ಮತ್ತಷ್ಟು ಮಾಹಿತಿಯನ್ನು ಕೊಡ್ತೇನೆ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೇನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಅದು 1983ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ. ಇದೇ ಈಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಆವಾಗ ಮೊದಲ ಬಾರಿ ವಿಧಾನಸಭೆಯನ್ನು ಪ್ರವೇಶಿಸಿದ್ರು. 1978ರಿಂದಲೂ ಕೂಡ ಒಂದು ರಾಜಕೀಯ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ವಕೀಲಿ ವೃತ್ತಿಯನ್ನು ಮಾಡಿಕೊಂಡು ಜಾರ್ಜ್ ಫರ್ನಾಂಡಿಸ್ ಅವರ ಜೊತೆಗೆ ಸೇರಿಕೊಂಡು ಒಂದು ರೀತಿಯ ಜನತಾ ಪರಿವಾರದ ಅಥವಾ ಅಂದಿನ ರಾಜಕಾರಣದ, ಅದರಲ್ಲೂ ಕಾಂಗ್ರೆಸ್ಸಿನ ವಿರುದ್ಧವಾದ ರಾಜಕಾರಣದ ಒಂದು ರೀತಿ ಜನತಂತ್ರ ರಾಜಕಾರಣದ ಜೊತೆಗೆ ಅವರು ಗುರುತಿಸ್ಕೊಂಡಿದ್ರು. 1983ರಲ್ಲಿ ಮೊದಲ ಬಾರಿ ಸಿದ್ದರಾಮಯ್ಯನವರು ಶಾಸಕರಾಗಿ ಆಯ್ಕೆ ಆಗ್ತಾರೆ. ಆವಾಗ ಬರುವಂಥದ್ದು ಇದೇ ದಿನೇಶ್ ಗುಂಡೂರಾಯರ ತಂದೆ ಇದ್ದಾರಲ್ಲ, ಈಗಿನ ಸಚಿವರು, ಅವರ ತಂದೆ ಆರ್ ಗುಂಡೂರಾಯರು ಅಂತ ಇದ್ರು. ಆರ್ ಗುಂಡೂರಾವ್ ಸರ್ಕಾರ ಕೆಡವಿ ರಾಮಕೃಷ್ಣ ಹೆಗಡೆಯವರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಆ ಹಂತದಲ್ಲಿ ಸಿದ್ದರಾಮಯ್ಯನವರು ರಾಮಕೃಷ್ಣ ಹೆಗಡೆಯವರ ಕಣ್ಣಿಗೆ ಬೀಳ್ತಾರೆ. ರಾಮಕೃಷ್ಣ ಹೆಗಡೆಯವರು 83ರಲ್ಲೇ ಅವರಿಗೆ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಅವರಿಗೆ ಕನ್ನಡದ ಬಗ್ಗೆ ಇರತಕ್ಕಂಥ ಅಪಾರ ಕಾಳಜಿಯ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಡ್ತಾರೆ. ಅದರ ನಂತರ 2 ವರ್ಷಕ್ಕೆ ರಾಮಕೃಷ್ಣ ಹೆಗಡೆಯವರ ಸರ್ಕಾರ ಬಿದ್ದೋಗ್ಬಿಡುತ್ತೆ. 1985ರಲ್ಲಿ ಮತ್ತೊಮ್ಮೆ ಎಲೆಕ್ಷನ್ ಆಗುತ್ತೆ. ಅವಾಗ ಮತ್ತೆ ರಾಮಕೃಷ್ಣ ಹೆಗಡೆಯವರ ಸರ್ಕಾರವೇ ಬರುತ್ತೆ. 2ನೇ ಬಾರಿ ರಾಮಕೃಷ್ಣ ಹೆಗಡೆಯವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ. ಆಗ ರಾಮಕೃಷ್ಣ ಹೆಗಡೆಯವರ ಸಚಿವ ಸಂಪುಟದಲ್ಲಿ ರೇಷ್ಮೆ ಖಾತೆಯನ್ನು ಕೊಡೋದ್ರ ಮೂಲಕ ಸಿದ್ದರಾಮಯ್ಯನವರನ್ನ 2ನೇ ಶಾಸಕತ್ವದ ಅವಧಿಯಲ್ಲೇ ಮಂತ್ರಿಯನ್ನಾಗಿ ಮಾಡ್ತಾರೆ ರಾಮಕೃಷ್ಣ ಹೆಗಡೆಯವರು. ಅದರ ನಂತರ ಒಂದು 8-10 ವರ್ಷಗಳ ಕಾಲ ರಾಮಕೃಷ್ಣ ಹೆಗಡೆಯವರ ಜೊತೆಗಿನ ಒಡನಾಟ ಮತ್ತು ಆಗಿನ ಜನತಾ ಪರಿವಾರದ ನಾಯಕರೊಂದಿಗಿನ ಒಡನಾಟ ಸಿದ್ದರಾಮಯ್ಯನವರ ಇಂದಿನ ರಾಜಕಾರಣಕ್ಕೆ ಇವತ್ತು ಮುಖ್ಯಮಂತ್ರಿಯಾಗಿ ಬೆಳೆಯುವಷ್ಟರ ಮಟ್ಟಿಗೆ ಆ ಒಂದು ರಾಜಕೀಯದ ಕಸುವುಗಳನ್ನು, ಆ ಸಮಾಜದ ಎಡೆಗಿನ ಬದ್ಧತೆಯನ್ನು, ಅಹಿಂದ ವರ್ಗದ ಎಡೆಗಿನ ಬದ್ಧತೆಯನ್ನು, ಕಾಳಜಿಯನ್ನು ಎಲ್ಲವೂ ಕೂಡ ಅಂದಿನ ಬೀಜಗಳು ಬೇರುಗಳು ಇವತ್ತು ಹೆಮ್ಮರವಾಗಿ ಬೆಳೀಲಿಕ್ಕೆ ಕಾರಣ ಆಗುತ್ತೆ. ಅಂದರೆ ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತಂದ್ರೆ ಅದಕ್ಕೆ ಅಂದು ಬಿತ್ತಿ ಬೆಳೆದ ಈ ಎಲ್ಲ ಮಹನೀಯರ ಒಂದು ಸಹಕಾರ, ಪ್ರೋತ್ಸಾಹ ಎಲ್ಲವೂ ಕೂಡ ಪ್ರಮುಖ ಅನ್ನುವಂಥದ್ದು ನಾವು ತಿಳ್ಕೋಬೇಕಾಗಿದೆ. ಬಹಳ ಪ್ರಮುಖವಾಗಿ 1985ರ ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯನವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಹಕಾರ ಕೊಟ್ಟವರು ಯಾರು ಗೊತ್ತಾ? ಅದೇ ನೀರ್ ಸಾಬ್ ಅಂತ ಕರೆಸ್ಕೊಳ್ಳುವಂಥ ನಜೀರ್ ಸಾಬ್ ಅನ್ನುವಂಥವ್ರು. ನಜೀರ್ ಸಾಬ್ ಅವರು 2ನೇ ಚುನಾವಣೆಗೂ ಕೂಡ ಸಿದ್ದರಾಮಯ್ಯನವರಿಗೆ ದೊಡ್ಡ ಮಟ್ಟದಲ್ಲಿ ಸಹಕಾರ ನೀಡಿ ಮತ್ತೆ ಅವರು ರೇಷ್ಮೆ ಮಂತ್ರಿ ಆಗ್ಲಿಕ್ಕೂ ಕೂಡ ದೊಡ್ಡ ಮಟ್ಟದ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವ್ರು. ಅದಾದ ನಂತರ ಒಂದು 7-8 ವರ್ಷಗಳ ಕಾಲ ಜನತಾ ಪರಿವಾರ ಇರುತ್ತೆ. ಅದಾದ ನಂತರ JDS ಪಕ್ಷವನ್ನು ಕಟ್ಕೊಳ್ತಾರೆ. ಅದಾದ ನಂತರ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ನಡೆಯುತ್ತೆ. ಈಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಆದರೆ ತಮ್ಮ ಒಡನಾಡಿಗಳನ್ನು ಸಿದ್ದರಾಮಯ್ಯನವರು ಮರೆತು ಬಿಟ್ರಾ?
ಅನ್ನುವಂಥ ಒಂದು ಪ್ರಶ್ನೆ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಹುಟ್ಕೊಂಡಿತ್ತು. ಯಾಕಂದರೆ ಈಗ ನೋಡಿ, ದೇವೇಗೌಡರದು ಮತ್ತು ಸಿದ್ದರಾಮಯ್ಯನವರ ಬಾಂಧವ್ಯ ಆವಾಗ ಎಷ್ಟು ಹೇಗಿತ್ತು 80ರ ದಶಕದಿಂದ ಹಿಡಿದು ಮತ್ತು ಈಗ ಹೇಗಿದೆ, ಒಂದು ರೀತಿ ಪರಸ್ಪರ ಎದುರಾಳಿಗಳಾಗಿರ್ತಕ್ಕಂಥದ್ದು. ಹಾಗಾಗಿ ಈಗ ಈ ಹಂತದಲ್ಲಿ ಸಿದ್ದರಾಮಯ್ಯನವರ ಕುರಿತಂತೆ ನಾವೇ ಫೋಕಸ್ ಟಿವಿಯಿಂದ ಒಂದು ಸುದ್ದಿಯನ್ನು ಮಾಡಿದ್ವಿ. ಕಳೆದ ಸರಿಯಾಗಿ ಒಂದು ತಿಂಗಳ ಹಿಂದೆ, ಅಂದರೆ ಮಾರ್ಚ್ 30ನೇ ತಾರೀಕಿನಂದು ಫೋಕಸ್ ಟಿವಿಯಿಂದ ಇದೇ ಶಕುಂತಲಾ ಹೆಗಡೆಯವರ ಬಗ್ಗೆನೇ ಒಂದು ಸ್ಟೋರಿಯನ್ನು ಮಾಡಿದ್ವಿ. ನಾನೇ ಮಾಡಿದ್ದೆ. ತಮ್ಮ ಕೈ ಹಿಡಿದು ಮೇಲೆತ್ತಿದ ಹೆಗಡೆಯವರನ್ನೇ ಮರೆತ್ರ ಸಿದ್ದರಾಮಯ್ಯ ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಮಾಡಿದ್ವಿ. ಯಾಕಂದರೆ ಸಿದ್ದರಾಮಯ್ಯನವರ ರಾಜಕೀಯ ಬೆಳವಣಿಗೆಗೆ ಹೆಗಡೆಯವರ ಪಾತ್ರ ಬಲು ದೊಡ್ಡದು. ಹಾಗಾಗಿ ಅವರ ಪತ್ನಿ ಶಕುಂತಲಾ ಹೆಗಡೆಯವರು ಇಲ್ಲೇ ಬೆಂಗಳೂರಿನಲ್ಲಿ ಅದೇ ಮೇಕ್ರಿ ಸರ್ಕಲ್ನ ಕೃತಿಕಾ ನಿವಾಸದಲ್ಲಿ 92 ವಯಸ್ಸಿನಲ್ಲಿ ಒಂದು ರೀತಿ ಅನಾರೋಗ್ಯಕ್ಕೀಡಾಗಿದ್ರು ಕೂಡ ಹೋಗಿ ನೋಡ್ತಾ ಇಲ್ವಲ್ಲ, ಅಷ್ಟೊಂದು ಇವರು ಬ್ಯುಸಿಯಾಗಿಬಿಟ್ರಾ ಅನ್ನೋಂಥ ಪ್ರಶ್ನೆಗಳನ್ನು ಎತ್ತಿದ್ವಿ. ಮತ್ತು ಮುಖ್ಯಮಂತ್ರಿಗಳಾಗಿ ಏನೇ ಆಗಲಿ, ಯಾಕಂದರೆ ರಾಜಕಾರಣ ಮುಖ್ಯ ಅಲ್ಲ ಮತ್ತು ಅಧಿಕಾರವೂ ಮುಖ್ಯ ಅಲ್ಲ, ಅಂತಿಮವಾಗಿ ನಮಗೆ ಉಳಿಯುವಂಥದ್ದು ನಮ್ಮ ವ್ಯಕ್ತಿತ್ವ ಮಾತ್ರ ಅನ್ನುವಂಥದ್ದನ್ನು ಹಲವು ಬಾರಿ ಸಾಬೀತಾಗಿದೆ. ನೋಡಿ, ಘಟಾನುಘಟಿ ಎಂತೆಂಥ ಕೋಟೆ ಕಟ್ಟಿ ಮೆರೆದವರೆಲ್ಲ ತಮ್ಮ ಬದುಕಿನ ಕೊನೆಯ ದಿನಗಳಲ್ಲಿ ಯಾವ ರೀತಿಯಲ್ಲಿ ಒಂದು ರೀತಿ ಯಾರೂ ದಿಕ್ಕಿಲ್ದೇವ್ರ ಥರ ಬದುಕ್ಬಿಟ್ರು ಅನ್ನುವಂಥದ್ದು ನಮಗೆ ಗೊತ್ತಿದೆ. ಹೇಗೆ ದೇವರಾಜ ಅರಸರು ಅವರ ತಮ್ಮ ಅಂತ್ಯ ಕಾಲದಲ್ಲಿ ಇದ್ದರು, ಮತ್ತು ಆರ್ ಗುಂಡೂರಾಯರ ಅಂತ್ಯಕಾಲ ಹೇಗಾಯಿತು, ರಾಮಕೃಷ್ಣ ಹೆಗಡೆಯವರ ಅಂತ್ಯಕಾಲ ಹೇಗಾಯಿತು, ಜೆ.ಎಚ್. ಪಟೇಲರ ಅಂತ್ಯಕಾಲ ಹೇಗಾಯಿತು, ಹೀಗೆ. ಹಾಗಾಗಿ ಸಿದ್ದರಾಮಯ್ಯನವರು ಈಗ ಮಾಡಿರ್ತಕ್ಕಂಥ ಕೆಲಸ, ಶಕುಂತಲಾ ಹೆಗಡೆಯವರನ್ನ ಭೇಟಿಯಾಗಿ ಬಂದಿದ್ದಾರಲ್ಲ, ಅದು ನಮ್ಮ ಈ ಒಂದು ಫೋಕಸ್ ಟಿವಿಗೆ ಸಿಕ್ಕಿರ್ತಕ್ಕಂಥ ಒಂದು ದೊಡ್ಡ ಇಂಪ್ಯಾಕ್ಟ್. ಒಂದು ತಿಂಗಳ ಹಿಂದೆನೇ ಮುಖ್ಯಮಂತ್ರಿಗಳನ್ನು ಎಚ್ಚರಿಸುವಂಥ ಅಥವಾ ಅವರ ಗಮನ ಸೆಳೆಯುವಂಥ ಕೆಲಸವನ್ನು ನಾವು ಮಾಡಿದ್ವಿ. ಹಾಗಾಗಿ ಮೊನ್ನೆಯಷ್ಟೇ ಸಿದ್ದರಾಮಯ್ಯನವರು ಆಸ್ ಎ ಮುಖ್ಯಮಂತ್ರಿಯಾಗಿ ಹೋಗಿ ಶಕುಂತಲಾ ಹೆಗಡೆಯವರನ್ನ ಮಾತಾಡಿಸಿ ಅವರ ಆರೋಗ್ಯ ಕುಶಲೋಪರಿ ವಿಚಾರಿಸಿ ಬಂದಿದ್ದಾರೆ. ಒಬ್ಬ ನಾಯಕನಿಗೆ ಇರಬೇಕಾಗಿರ್ತಕ್ಕಂಥದ್ದು ಅದೇ. ನಮ್ಮನ್ನು ಯಾರು ಕೈ ಹಿಡಿದು ಮೇಲೆತ್ತಿದಾರೋ ಅವರ ಕೃತಜ್ಞತೆಯನ್ನು ನೆನೆಸ್ಕೊಳ್ಳುವಂಥದ್ದು, ಅವರ ಮಾಡಿರ್ತಕ್ಕಂಥ ಒಳ್ಳೆತನವನ್ನು ನೆನೆಸ್ಕೊಳ್ಳೋದು ಮತ್ತು ಅವರೊಂದಿಗೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಳ್ಳುವಂಥದ್ದು. ಕೊನೆಯದಾಗಿ ಸಿದ್ದರಾಮಯ್ಯನವ್ರ ಜೊತೆ ಅವತ್ತು 80ರ ದಶಕದಲ್ಲಿ ರಾಜಕಾರಣ ಮಾಡಿರ್ತಕ್ಕಂಥ ಎಷ್ಟೋ ಜನ ನಾಯಕರು ಇವತ್ತಿಲ್ಲ. ನೀವು ನೋಡಿ, ಒಂದಷ್ಟು ಜನ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ಸಿಗೆ ಕರ್ಕೊಂಡು ಬಂದರು, ಅವ್ರು ಇವತ್ತಿಲ್ಲ. MP ಪ್ರಕಾಶ್ ಇಲ್ಲ, ಜೆ.ಎಚ್. ಪಟೇಲ್ ಇಲ್ಲ, SR ಬೊಮ್ಮಾಯಿ ಅವರಿಲ್ಲ, ಬಿ ರಾಚಯ್ಯನವರಿಲ್ಲ, ನಜೀರ್ ಸಾಬ್ ಅವರಿಗೆ ಚುನಾವಣೆಗೆ ಆರ್ಥಿಕ ಸಹಾಯ ಮತ್ತು ಮಾನಸಿಕ ಸಹಾಯ ಕೊಟ್ಟಿರ್ತಕ್ಕಂಥ ನೀರ್ ಸಾಬ್ ಅವರು ಇಲ್ಲ. ಇವತ್ತು ಹೋಗಿ ಅವರು ಸಿದ್ದರಾಮಯ್ಯನವ್ರು ಮಾತಾಡ್ತೀವಿ ಅಂತಂದ್ರು ಇವತ್ತು ಸಾಧ್ಯ ಆಗೋಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಇನ್ನೊಂದು ಕಿವಿ ಮಾತು ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ, ಅಧಿಕಾರ ಶಾಶ್ವತ ಅಲ್ಲ. ನೀವು ಈಗಾಗಲೇ ಅಹಿಂದ ವರ್ಗದ ಒಂದು ರೀತಿಯ ಅನಭಿಷಿಕ್ತ ನೇತಾರರಾಗಿ ಇವತ್ತು ಕರ್ನಾಟಕದಲ್ಲಿ, ಇಡೀ ಇಂಡಿಯಾದಲ್ಲಿ ಗುರುತಿಸ್ಕೊಳ್ತಿದ್ದೀರಾ. ಹಾಗಾಗಿ ಅಧಿಕಾರದ ಕತೆ ಒಂದು ಕಡೆಗಿದ್ರೂ ಕೂಡ ನಿಮ್ಮ ರಾಜಕೀಯ ಮತ್ತು ಸಾಮಾಜಿಕ ಸೇವೆಯ ಬೆಳವಣಿಗೆಗೆ ಕಾರಣರಾಗಿರ್ತಕ್ಕಂಥವರ ಜೊತೆ ಒಳ್ಳೆಯ ಒಡನಾಟ ಇಟ್ಕೊಳ್ಳಿ. ಅದರಲ್ಲಿ ಬಹಳ ದೊಡ್ಡದಾಗಿ ಪ್ರಮುಖವಾಗಿ ಬರುವಂಥ ಹೆಸರು ಎಚ್ ಡಿ ದೇವೇಗೌಡ ಅವರದು. ನಿಮ್ಮ ಮತ್ತು ದೇವೇಗೌಡ ಅವರ ವೈಯಕ್ತಿಕ ಮತ್ತು ರಾಜಕೀಯ ತಿಕ್ಕಾಟುಗಳು ಏನೇ ಇರಲಿ, ಒಬ್ಬ ಮನುಷ್ಯರಾಗಿ ಮನುಷ್ಯತ್ವದಿಂದ ಅವರ ಆರೋಗ್ಯದ ಬಗ್ಗೆ ಹಿರಿಯರವರು, ನಮ್ಮ ಕನ್ನಡದ ಮಾಜಿ ಪ್ರಧಾನಿಗಳು, ಅವರ ಜೊತೆಗೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಳ್ಳಿ. ಅದ್ರ ಜೊತೆಗೆ PGR ಸಿಂಧ್ಯಾ ಇದ್ದಾರೆ, ನಿಮ್ಮ ಒಡನಾಡಿಗಳಾಡಿರ್ತಕ್ಕಂಥವ್ರು. ಜೊತೆಗೆ ನಿಮ್ಮನ್ನು ಕಾಂಗ್ರೆಸ್ಸಿಗೆ ಕರ್ಕೊಂಡು ಬಂದಿರತಕ್ಕಂಥ H. ವಿಶ್ವನಾಥ್ ಇದ್ದಾರೆ, BN ಬಚ್ಚೇಗೌಡರು ಇವತ್ತು ಇದ್ದಾರೆ ನಿಮ್ಮೊಂದಿಗೆ ಜನತಾ ಪರಿವಾರದಲ್ಲಿ ಒಡನಾಡಿದವರು. ಬಸವರಾಜ್ ಹೊರಟ್ಟಿಯವ್ರ ಜೊತೆಗೆ ಒಳ್ಳೆ ಬಾಂಧವ್ಯ ಏನೋ ಇದೆ, MP ನಾಡಗೌಡರು ಇದ್ದಾರೆ. ಈ ಥರದ ಬಹಳಷ್ಟು ಜನ ನಾಯಕರು ಈಗಲೂ ಇದ್ದಾರೆ. ಎಲ್ಲರೊಂದಿಗೂ ಕೂಡ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಳ್ಳಿ. ಯಾಕಂದರೆ ಅಧಿಕಾರ ಶಾಶ್ವತ ಅಲ್ಲ, ನಮ್ಮ ವ್ಯಕ್ತಿತ್ವ, ಗುಣ ಮತ್ತು ನಮ್ಮ ಒಳ್ಳೆಯತನವೇ ಶಾಶ್ವತ. ಅದು ಆಗಿರಲಿ. ಈ ಮಾತು ನಿಮಗೆ ಅರ್ಥ ಆಗಿರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಎಕ್ಸ್ಪ್ಲೇನರ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಫೋಕಸ್ ಟಿವಿ.